ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ರೋ ಸ್ಪಿರಿಚುವಾಲಿಟಿ. ಇವತ್ತು ನಾವು ಚಂದ್ರಗ್ರಹದ ಬಗ್ಗೆ ಮಾತಾಡ್ತಾ ಇದೀವಿ. ಹಾಗೂ ಚಂದ್ರಗ್ರಹ ನಿಮ್ಮ ಜಾತಕದಲ್ಲಿ ಪ್ರಬಲವಾಗಿದ್ರೆ ನೀವು ಯಾವ ದೇವರ ಫೋಟೋ ಅಥವಾ ಟ್ಯಾಟೂನ ಹಾಕಿಸ್ಕೋಬಹುದು ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಚಂದ್ರಗ್ರಹ ನಿಮ್ಮ ಜಾತಕದಲ್ಲಿ ಪ್ರಬಲವಾಗಿದ್ದು ಹಾಗೂ ನಿಮ್ಮ ಎನರ್ಜಿ ಚಂದ್ರಗ್ರಹದ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಂತಾ ಇದೆ ಅಂತಂದ್ರೆ ನೀವು ಡೆಫಿನೆಟ್ಲಿ ವಿಷ್ಣುವಿನ ಟ್ಯಾಟೂನ ಹಾಕಿಸ್ಕೋಬಹುದು. ವಿಷ್ಣುವಿನ ಸಿಂಬಾಲಿಕ್ ಆಗಿರುವಂತ ಇದು ಸುದರ್ಶನ ಚಕ್ರ ಆಗಿರ್ಬೋದು, ಅಥವಾ ಶಂಖ ಆಗಿರ್ಬೋದು, ಅಥವಾ ಅವರ ಒಂದು ಕೊಳಲು, ಅಂದ್ರೆ ರಾಮಾಯಣದಲ್ಲಿ ಬರುವ ಹಾಗೆ ಕೃಷ್ಣನು ಸಮೇತ ವಿಷ್ಣುವೇ ಆಗಿರ್ತಾರೆ. ಸೊ ಅವರ ಒಂದು ಯಾವುದೇ ಒಂದು ಅವತಾರದ ಒಂದು ವೆಪನ್ಸ್ ಹಾಗೂ ಅವರ ಒಂದು ಸಿಂಬಾಲಿಕ್ ಆಗಿರುವಂತ, ಈಗ ನವಿಲ್ಗರಿ ಸಮೇತ ವಿಷ್ಣುಗೆ ನಾವು ಇದ್ ಮಾಡ್ಬೋದು. ಸೊ ವಿಷ್ಣುವಿನ ಟ್ಯಾಟೂ ಹಾಕಿಸ್ಕೊಂಡಾಗ ನಿಮ್ಮ ಒಂದು ಎನರ್ಜಿ ಸಿಕ್ಕಾಪಟ್ಟೆ ಎನ್ಹಾನ್ಸ್ ಆಗುತ್ತೆ. ನೀವು ಮಾಡುವಂತ ಕೆಲಸಗಳಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಸಿಗುತ್ತೆ. ಯಾಕಂದ್ರೆ ನಿಮ್ಮ ಒಂದು ಎನರ್ಜಿ ಬಂದ್ಬಿಟ್ಟು ವಿಷ್ಣುವಿನ ಎನರ್ಜಿಗೆ ತುಂಬಾ ಹತ್ರವಾಗಿದ್ರಿಂದ ಅವರ ಒಂದು ಯಾವುದೇ ಒಂದು ಟ್ಯಾಟೂ ಹಾಕಿಸ್ಕೊಂಡಾಗ ನಿಮ್ಗೆ ಇನ್ನೂ ಸ್ಟ್ರೆಂತ್ ಜಾಸ್ತಿ ಫೀಲ್ ಆಗುತ್ತೆ. ವಿಷ್ಣುವಿನ ಒಂದು ಮಂಡಲ ಹಾಕಿಸ್ಕೊಳ್ಳೋದ್ರಿಂದನೂ ಸಮೇತ ನಿಮ್ಗೆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅಥವಾ ರಾಮನ್ಗೂ ಕೆಲವೊಂದು ಮಂಡಲ ಇದೆ, ಆ ಮಂಡಲಗಳು ಹಾಕಿಸ್ಕೊಂಡಾಗ್ಲೂ ನಿಮ್ಗೆ ಎನರ್ಜಿ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಆಗಿ ಫೀಲ್ ಆಗುತ್ತೆ. ಸೊ ವಿಷ್ಣುವಿನ ಟ್ಯಾಟೂ ಯಾರು ಹಾಕಿಸ್ಕೋಬೇಕಂದ್ರೆ, ಯಾರ ಜಾತಕದಲ್ಲಿ ಚಂದ್ರಗ್ರಹ ಒಳ್ಳೆ ಸ್ಥಾನದಲ್ಲಿ ಕೂತು ಚಂದ್ರಗ್ರಹದಿಂದ ಅವ್ರಿಗೆ ಅಡ್ವಾಂಟೇಜಸ್ ಅಥವಾ ಚಂದ್ರಗ್ರಹ ಅವ್ರಿಗೆ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಆಗಿದ್ದಾಗ ನೀವು ವಿಷ್ಣುವಿನ ಟ್ಯಾಟೂಸ್ ಹಾಕೋಬಹುದು. ವಿಷ್ಣುವಿನ ಟ್ಯಾಟೂಸ್ ಹಾಕೊಂಡಾಗ ನಿಮ್ಗೆ ಲೈಫ್ ನಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಮೇಜರ್ ಆಗಿ ನೀವು ಈ ತರ ಟ್ಯಾಟೂಸ್ ಹಾಕಿಸ್ಕೊಂಡಾಗ ನಿಮ್ಮ ಲೈಫ್ ನಲ್ಲಿ ಇರುವಂತ ನೆಗೆಟಿವಿಟೀಸ್ ಡ್ರೈನ್ ಆಗುತ್ತೆ. ನೆಗೆಟಿವಿಟೀಸ್ ಡ್ರೈನ್ ಆಗಿ ನಿಮ್ಗೆ ಪಾಸಿಟಿವಿಟೀಸ್ ತುಂಬ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಿಮ್ ಬಾಡಿಲಿ ಎಷ್ಟು ನೆಗೆಟಿವ್ ಇದೆಯೋ ಅದು ಹೊರಗಡೆ ಹೋದಾಗ್ಲೇನೆ ನಿಮ್ಗೆ ಪಾಸಿಟಿವ್ನೆಸ್ ನ ತುಂಬಿಕೊಳ್ಳುವಂತ ಒಂದು ಎನರ್ಜಿ ಸಿಗೋವಂಥದ್ದು. ಆ ನೆಗೆಟಿವ್ ಎನರ್ಜಿ ಹೋದ್ಮೇಲೆ ಪಾಸಿಟಿವ್ ಎನರ್ಜಿ ನಿಮ್ ಬಾಡಿಗೆ ಎಂಟರ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಹಾಗೂ ನಿಮ್ ಲೈಫ್ ನಲ್ಲಿ ನಿಮ್ಗೆ ಯಾರ್ಯಾರು ಅನ್ವಾಂಟೆಡ್ ಪರ್ಸನ್ ಇರ್ತಾರೋ ಫಸ್ಟ್ ಅವ್ರು ಡಿಲೀಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ವಾಂಟೆಡ್ ಪರ್ಸನ್ಸ್ ನಿಮ್ ಲೈಫ್ ಅಲ್ಲಿ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಬಂದ್ಬಿಟ್ಟು ಈ ಒಂದು ಟ್ಯಾಟೂಸ್ ಇಂದ ಆಗುವಂತ ಚೇಂಜಸ್ ಅಂತ ಹೇಳ್ತೀನಿ. ಮೇಜರ್ ಆಗಿ ಈ ಯಾರಿಗೆ ಚಂದ್ರಗ್ರಹ ಸ್ಟ್ರಾಂಗ್ ಆಗಿದೆಯೋ ಅವರು ನಾರ್ತ್ ವೆಸ್ಟ್ ಡೈರೆಕ್ಷನ್ ಅವ್ರಿಗೆ ಸಿಕ್ಕಾಬಟ್ಟೆ ಹೋಗಿ ಬರುತ್ತೆ. ಹಾಗೇನೆ ಇವರು ನಾರ್ತ್ ವೆಸ್ಟ್ ಡೈರೆಕ್ಷನ್ಗೆ ರಿಲೇಟೆಡ್ ಟ್ಯಾಟೂಸ್ ಹಾಕಿಸ್ಕೋಬಹುದು, ಅಥವಾ ನಾರ್ತ್ ವೆಸ್ಟ್ ಅಂತಾನೆ ಹಾಕಿಸ್ಕೋಬಹುದು. ಇಲ್ಲ ವಿಷ್ಣುವಿನ ಹೇಳಿದ್ನಲ್ಲ ಸಿಂಬಲಿಕ್ ಆಗಿ ವಿಷ್ಣುಗೆ ಏನೇನ್ ಬರುತ್ತೋ ಅದನ್ನ ಹಾಕಿಸ್ಕೋಬಹುದು. ಇಲ್ಲ ವಿಷ್ಣುವಿನ ಫೋಟೋನೇ ಅವರು ಟ್ಯಾಟೂ ಆಗಿ ಹಾಕಿಸ್ಕೊಬಹುದು. ಇದೆಲ್ಲ ಮಾಡೋದ್ರಿಂದ ಅವ್ರ ಲೈಫ್ ನಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ, ಮತ್ತೆ ಅವ್ರ ಲೈಫ್ ನಲ್ಲಿ ಟಯರ್ಡ್ನೆಸ್ ಇದ್ರೆ ಟಯರ್ಡ್ನೆಸ್ ಹೋಗುತ್ತೆ. ಹಾಗೂ ಅವ್ರ ಲೈಫ್ ನಲ್ಲಿ ಏನಾದ್ರು ಒಳ್ಳೆ ಕೆಲಸಗಳಾಗಕ್ಕೆ ಹೋಗಿ ಸ್ಟ್ರಕ್ ಆಗಿದ್ರೆ ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಮೂವ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಈ ದೇವರುಗಳು ಅಧಿಪತಿಗಳಾಗಿರ್ತಾರೆ ಎಲ್ಲಾ ಗ್ರಹಗಳಿಗೂ. ಈ ದೇವರ ಒಂದು ಆಶೀರ್ವಾದ ನಿಮ್ ಮೇಲ್ ಬಿದ್ದ್ಬಿಡ್ತು ಅಂತಂದ್ರೆ ಈ ಗ್ರಹಗಳು ನಿಮ್ಗೆ ಈಸಿಯಾಗಿ ಪಾತ್ ಮಾಡ್ಕೊಡುತ್ತೆ. ಹಂಗ್ ನೀವ್ ಮಾಡೋ ಕೆಲಸಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಸ್ಮೂತ್ ಆಗಿ ಮೂವ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಯಾವುದೇ ತರ ಆಸ್ಟ್ರಾಲಜಿಕಲ್ ಟ್ಯಾಟೂಸ್ಗಾಗಿರ್ಲಿ, ಆಸ್ಟ್ರಾಲಜಿಗಾಗಿ ನೀವು ನಮ್ಮನ್ನ ಕನ್ಸಲ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.